ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರೋ ಬಾರ್ಗಳಿಗೆ ಶಾಕ್ ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ಈಗ ರಿಲೀಫ್ ಆಗುವಂತಹ ಸುದ್ದಿ ಕೂಡ ಕೊಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಗೆ ಬರುವ ಪ್ರಮುಖ ನಗರದ ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳನ್ನಾಗಿ ಪರಿವರ್ತಿಸಿಕೊಳ್ಳಬಹುದು. ಈ ಬಗ್ಗೆ ಆಯಾ ರಾಜ್ಯ ಸರ್ಕಾರಗಳು ತೀರ್ಮಾನವನ್ನು ಕೈಗೊಳ್ಳಲಿ, ಅವಶ್ಯಕತೆ ಇದ್ದ ಕಡೆ ಡಿನೋಟಿಫೈ ಮಾಡಲಿ ಅಂತ ಸೂಚನೆ ಕೊಟ್ಟಿದೆ. ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಸೇರಿದಂತೆ ಪ್ರಮುಖ ನಗರ ವ್ಯಾಪ್ತಿ ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿ ಅಂತ ಪರಿಗಣಿಸಿ ಬಾರ್ಗಳನ್ನು ಮುಚ್ಚಿಸಲಾಗಿತ್ತು. ಆದರೆ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಿಗೆ ಅಬಕಾರಿ ಇಲಾಖೆಯವರು ಬೀಗ ಹಾಕಿಸಿದ್ರು. ಇದಕ್ಕೂ ಮೊದಲು 1 ವರ್ಷದ ಹಿಂದೆಯೇ ನಗರ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ರಾಜ್ಯ ಹೆದ್ದಾರಿಗಳನ್ನಾಗಿಸಿ ಅಂತ ಅಬಕಾರಿ ಇಲಾಖೆಯವರು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ಜೂನ್ 30ಕ್ಕೆ ಅದು ಕೊನೆಗೊಂಡಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಬೇಕು. ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲಿರುವಂತಹ 500 ಮೀಟರ್ ಪಕ್ಕದಲ್ಲಿ ಏನಿದೆ ಆ ಎಲ್ಲ ಬಾರ್ಗಳನ್ನು ಕೂಡ ಮುಚ್ಚಲಾಗಿತ್ತು. ಹೀಗಾಗಿ ನೂರಾರು ಬಾರ್ಗಳು ಜುಲೈ 1ನೇ ತಾರೀಕಿನಿಂದ ಮುಚ್ಚಲ್ಪಟ್ಟಿತ್ತು. ಇವತ್ತು ಕೂಡ ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅವರೆಲ್ಲರೂ ಕೂಡ ಭೇಟಿ ಮಾಡಿದ್ರು. ಆ ಭೇಟಿಯ ತರುವಾಯು ಈಗ ಬರ್ತಿರುವಂತಹ ಸುದ್ದಿ ಕೂಡ ಒಂದು ಅವರಿಗೆ ಅಂದರೆ ಯಾರು ಇದನ್ನ ಓಪನ್ ಮಾಡಿಸ್ಕೋಬೇಕು ಅಂತಿದ್ರು ಅವರಿಗೊಂದು ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ಕರುಣಾಕರ್ ಹೆಗಡೆ, ಬಾರ್ ಮಾಲೀಕರ ಸಂಘದ ರೂವಾರಿಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕರುಣಾಕರ್ ಹೆಗಡೆ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಒಂದಷ್ಟು ಟೆನ್ಷನ್ ಆಗಿತ್ತಾ ಸುಪ್ರೀಂ ಕೋರ್ಟ್ ನಿಂದ ಈ ಆರ್ಡರ್ ಒಂದಷ್ಟು ರಿಲೀಫ್ ಆಯ್ತಾ? ಹೌದು, ಖಂಡಿತ ಈ ಒಂದು ಅಭಿಪ್ರಾಯ ಇವತ್ತೇನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಆದೇಶದಲ್ಲೂ ಬರಬಹುದು. ಖಂಡಿತವಾಗಿ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು 600 ಅಂಗಡಿಯವರಿಗೆ ಇದೊಂದು ವರದಾನ ಅಂತಲೇ ಎಣಿಸ್ಬೇಕು. ಓಕೆ, ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಕ್ಕೆ ನೀವು ಹೋಗಿದ್ರ ಸರ್? ಹೋಗಿದ್ವಿ, ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿದೆ. ಈ ಎಲ್ಲ ನಮ್ಮ ಕಷ್ಟ ದಿನಗಳಲ್ಲಿ ಸರ್ಕಾರ ನಮ್ಮ ಬೆನ್ನೆಲುಬಾಗಿ ನಿಂತಿದೆ. ಅವರಿಗೂ ಗೊತ್ತಿದೆ ಈ ರಾಜಸ್ವ ಕ್ರೋಢೀಕರಣದಲ್ಲಿ ನಮ್ಮ ಮದ್ಯ ವ್ಯಾಪಾರ ಎಷ್ಟು ಸಮಂಜಸವಾಗಿ ಕೆಲಸ ಮಾಡ್ತಾ ಇದೆ ಅಂತ ಎಲ್ಲ ಸರ್ಕಾರದವರಿಗೂ ಗೊತ್ತಿದೆ. ಆದ್ರಿಂದ ಮುಖ್ಯಮಂತ್ರಿಯವರಿಗೂ ಕೂಡ ಮನಸ್ಸಿದೆ, ಬಟ್ ಕಾನೂನಿನ ವ್ಯಾಪ್ತಿಯಲ್ಲಿ ಅವರಿಗೆ ಕೆಲಸ ಮಾಡಿ. ಬಟ್ ಈಗ ಹೆದ್ದಾರಿ ಅಂದ್ರೆ ಅದನ್ನ ಡಿನೋಟಿಫೈ ಮಾಡಬಹುದು, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಒಂದು ಆದೇಶ ಇದೆಯಲ್ಲ? ಹೌದೌದು, ಇದು ಪಂಜಾಬ್ ಮತ್ತು ಹರಿಯಾಣ ಸರ್ಕಾರಗಳ ಒಂದು ಡಿನೋಟಿಫೈ ಪ್ರಕರಣವನ್ನು ತಗೊಂಡು ಇವತ್ತು ಯಾವ ಈ ಸುಪ್ರೀಂ ಕೋರ್ಟ್ ಪ್ರಕರಣ ಕೇಸ್ ಹಾಕಿದ್ರು ಅವರು ಮೇಲ್ಮನವಿ ಸಲ್ಲಿಸಿದ್ರು. ಸೊ ಆ ಮೇಲ್ಮನವಿಗೆ ಉತ್ತರವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರಗಳಿಗೆ ಒಂದು ಡಿನೋಟಿಫೈ ಮಾಡುವಂತ ಅಧಿಕಾರ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಆದ್ರಿಂದ ಇದೊಂದು ನಮ್ಗೆ ವರದಾನವೇ. ಯಾಕಂದ್ರೆ ಪ್ರತಿಯೊಂದು ರಾಜ್ಯಗಳು ಕೂಡ ಇದನ್ನ ಎದುರಿಸ್ತಾ ಇತ್ತು ಈ ಒಂದು ಆದೇಶವನ್ನ. ಮುಂದಿನ ದಿನಗಳಲ್ಲಿ ನಮ್ಮ ಸ್ವಲ್ಪ ಮುಖ್ಯಮಂತ್ರಿಗಳು ಏನಂದ್ರು ಸರ್ ಮೀಟಿಂಗ್ ಅಲ್ಲಿ? ಮುಖ್ಯಮಂತ್ರಿ ಅವರದ್ದು ಕಾನೂನು ವ್ಯಾಪ್ತಿಯಲ್ಲಿ ಈ ಬಗ್ಗೆ ಕ್ರಮ ಕೈಗೊಳ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಟೈಮ್ ಕೊಟ್ರ ಸರ್ ಇಷ್ಟು ದಿನ ಅಂತ ಏನಾದ್ರು? ಇಲ್ಲ, ಆ ರೀತಿ ಅಂತ ಕೊಟ್ಟಿಲ್ಲ. ಈ ಒಂದು ಕಾನೂನು ಪ್ರಕ್ರಿಯೆಯನ್ನು ನೋಡ್ಕೊಂಡು, ಯಾಕಂತ ಹೇಳಿದ್ರೆ ಆದೇಶ ಬಂದ ತಕ್ಷಣ ಅದನ್ನ ಪ್ರಕ್ರಿಯೆ ಮಾಡ್ಬೇಕಾಗ್ತದೆ. ಈಗ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನ ಕೇಂದ್ರ ಸರ್ಕಾರದಿಂದಲೇ ಅದನ್ನ ಅನುಮೋದನೆ ಪಡ್ಕೊಳ್ಬೇಕು, ಯಾವ್ದನ್ನ ಡಿನೋಟಿಫೈ ಮಾಡ್ಕೊಳ್ಳಕ್ಕೆ. ಸೊ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಅಪ್ಲಿಕೇಶನ್ ಸಲ್ಲಿಸಿದೆ. ಸೊ ಈ ಒಂದು ಆದೇಶದಿಂದಾಗಿ ಸೆಂಟ್ರಲ್ ಗವರ್ಮೆಂಟ್ ಖಂಡಿತವಾಗಿ ಇದಕ್ಕೆ ಸ್ಪಂದಿಸಿ ಸೂಕ್ತ ಆದೇಶವನ್ನು ಕೊಡಬಹುದು. ಅದರ ನಂತರ ನಮ್ಮ ಸನ್ನದ್ಧಗಳ ನವೀಕರಣದ ಪ್ರಕ್ರಿಯೆ ಕೂಡ ಆಗ್ಬಹುದು ಅಂತೇಳಿ ಒಂದು ಆಶಾಭಾವನೆ. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್ ಕರುಣಾಕರ್ ಹೆಗಡೆ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಕರುಣಾಕರ್ ಹೆಗಡೆ ಅವರು. ಮುಖ್ಯಮಂತ್ರಿ ಇನ್ನೂ ಡೆಡ್ ಲೈನ್ ಕೊಟ್ಟಿಲ್ಲ, ಬಟ್ ಆದರೆ ಮಾಡಿಕೊಡ್ತೀನಿ, ಕಾನೂನು ವ್ಯಾಪ್ತಿಯ ಒಳಗಡೆ ಇದನ್ನು ಡಿನೋಟಿಫೈ ಮಾಡುವಂತಹ ಅಧಿಕಾರವನ್ನು ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಅದನ್ನು ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ.